ಇದೆಲ್ಲ ಎಲ್ಲಿಂದ ಬಂತು? ಭೂಮಿಯಿಂದ. ಭೂಮಿ ಎಲ್ಲಿಂದ ಬಂತು? ನೀರಿನಿಂದ. ನೀರಿನಿಂದ ಬಂತು ಬೆಂಕಿಯಿಂದ. ಬೆಂಕಿ ಎಲ್ಲಿಂದ ಬಂತು? ಗಾಳಿಯಿಂದ. ಗಾಳಿ ಎಲ್ಲಿಂದ ಬಂತು? ಆಕಾಶದಿಂದ. ಆಕಾಶ ಎಲ್ಲಿಂದ ಬಂತು? ಬ್ರಹ್ಮನಿಂದ ಅಥವಾ ಆತ್ಮನಿಂದ. ಅದೆಲ್ಲಿಂದ ಬಂತು? ಅದೆಲ್ಲಿಂದ ಬರಲಿಲ್ಲ, ಅದೇ ಮೂಲವಸ್ತು. ಆದ್ದರಿಂದ ಬ್ರಹ್ಮನಿಂದ ಬಂದ ಆಕಾಶ ಬ್ರಹ್ಮನ ಲಕ್ಷಣಗಳನ್ನು ಹೊಂದಿರಬೇಕು. ಗಾಳಿ ಬ್ರಹ್ಮನ ಲಕ್ಷಣಗಳನ್ನು ಹೊಂದಿದೆ, ಅದೆಲ್ಲ ಹೊಂದಿರಬೇಕು. ಸೈನ್ಸ್ ಪ್ರಕಾರ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಥ್ಸ್ ಅಂತ ಬರುತ್ತೆ. ವಿಜ್ಞಾನದ ಎರಡು ಅದ್ಭುತವಾದ ಆಧಾರ ಸ್ತಂಭಗಳು. ಒಂದು ಮೂಲ ವಸ್ತುವಿನಲ್ಲಿ ಏನು ಲಕ್ಷಣಗಳಿದೆಯೋ ಒಂದು ಲಕ್ಷಣವೂ ಬಿಡದೆ ಆ ಮೂಲ ವಸ್ತುವಿನಿಂದ ಎಲ್ಲಾ ವಸ್ತುಗಳಿಗೂ ಆ ಲಕ್ಷಣಗಳೆಲ್ಲ ಕ್ಯಾರಿಯಾನ್ ಆಗುತ್ತದೆ, ಮುಂದೆ 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 ಹೋಗುತ್ತದೆ. ಬ್ರಹ್ಮದ ಲಕ್ಷಣಗಳು ಏನಿದೆಯೋ ಅಲ್ಲಿಂದ ಮನುಷ್ಯರವರೆಗೆ ಆ ಲಕ್ಷಣಗಳೆಲ್ಲ ನಮ್ಮಲ್ಲಿ ಬಂದಿರಲೇಬೇಕು. ಹಾಗಾದ್ರೆ ಮನುಷ್ಯನೇ ಬ್ರಹ್ಮದ ಲಕ್ಷಣಗಳು ಏನು? ನಿನ್ನ ಲಕ್ಷಣಗಳು ಅದೇ. ತೈತ್ರಿಯ ಉಪನಿಷತ್ ಆವತ್ತೇ ಹೇಳಿತು, ಆತ್ಮ ಬ್ರಹ್ಮನ ಆತ್ಮ ಅಂದ್ರೆ ಒಂದೇ, ಬ್ರಹ್ಮ ಅಂದ್ರೆ ಒಂದೇ. ಮನುಷ್ಯನೇ ನಿನಗೂ ಬ್ರಹ್ಮನಿಗೂ ಒಂದು ನಯಾ ಪೈಸೆಯಷ್ಟು ಕೂಡ ಡಿಫರೆನ್ಸ್ ಇಲ್ಲ. ಒಂದು ನಯಾ ಪೈಸೆಯಷ್ಟು ಡಿಫರೆನ್ಸ್ ಇಲ್ಲ. ಬ್ರಹ್ಮ ಅಂದ್ರೆ ಏನು? ಸಾವಿಲ್ಲದವನು. ಮೂರು ಲಕ್ಷಣಗಳು ಮಾತ್ರ ಹೇಳ್ತೇನೆ. ಸಚ್ಚಿದಾನಂದನೇ ಬ್ರಹ್ಮ. ಸಚ್ಚಿದಾನಂದ ಅಂದ್ರೆ ಸತ್, ಚಿತ್, ಆನಂದ. ಸತ್ ಅಂದ್ರೆ ಏನು ಗೊತ್ತಾ? ಸಾವಿಲ್ಲದ ಅಸ್ತಿತ್ವ. ಮನಸ್ಸು ಮಾಡಿದ್ರೆ ಶಂಕರಾಚಾರ್ಯ ಗುರುಗಳಂತೆ 700 ವರ್ಷ 7000 ವರ್ಷ ಆರಾಮವಾಗಿ ಬದುಕಿರಬಹುದು. ಪತಂಜಲಿ ಯೋಗ ಸೂತ್ರಗಳನ್ನು ಓದಿ ಮನುಷ್ಯ ಸಾವಿಲ್ಲದೆ ಸಾವಿರಾರು ವರ್ಷ ಬದುಕೋದು ಹೇಗೆ? ಸಾವಿಲ್ಲದೆ ಸಾವಿರಾರು ವರ್ಷ ಬದುಕೋದು ಹೇಗೆ? ಸ್ಪಷ್ಟವಾಗಿ ಅದು ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರೆ, ಸಮಾಧಿ ಸ್ಥಿತಿ ಎಂದು ಬರುತ್ತೆ ಪತಂಜಲಿ ಯೋಗ ಸೂತ್ರಗಳು. ಆ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರೆ ಟೈಮ್ ಅನ್ನುವಂತದ್ದು ನಿಂತು ಹೋಗುತ್ತೆ. ಇವತ್ತು ನಾನು ಸಮಾಧಿ ಸ್ಥಿತಿಗೆ ಹೋದೆ ಅಂತ ಇಟ್ಕೊಳ್ಳಿ, ಇನ್ನು 50,000 ವರ್ಷಗಳ ನಂತರ ನಿಮ್ಮ ಗಡಿಯಾರ ಓಡಬಹುದು, ನನ್ನ ಗಡಿಯಾರ ಸ್ಟಾಪ್. ಇವತ್ತು ನಾನು ಹೇಗಿದ್ದೀನೋ, ನನ್ನ ಮುಖ ಹೇಗಿದೆಯೋ, ನನ್ನ ಕೈಕಾಲಗಳು ಹೇಗಿದೆಯೋ, ಇನ್ನು 50,000 ವರ್ಷಗಳ ನಂತರ ಇದು ಹೀಗೆ ಇರುತ್ತೆ. ಯಾಕೆ? ನನ್ನ ವಿಷಯದಲ್ಲಿ ಟೈಮ್ ಅನ್ನುವಂಥದ್ದು ಸತ್ತು. ಟೈಮ್ ಇಲ್ಲ ನನಗೆ ಅನ್ವಯಿಸಲ್ಲ. ದಿ ಕಾನ್ಸೆಪ್ಟ್ ಆಫ್ ಟೈಮ್ ಹ್ಯಾಸ್ ನೋ ಅಪ್ಲಿಕೇಶನ್ ಫಾರ್ ಮಿ, ಇಟ್ ಡಸಂಟ್ ಅಪ್ಲೈ ಟು ಮಿ. ಆದ್ದರಿಂದ ಎಷ್ಟು ವರ್ಷ ಬೇಕಾದ್ರೂ ಬದುಕಬಹುದು, ಎಷ್ಟು ವರ್ಷ ಬೇಕಾದ್ರೂ. ಸತ್ ಅಂದ್ರೆ ಅದೇನೆ, ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್, ಧಕ್ಕೆ ಇಲ್ಲದ ಅಸ್ತಿತ್ವ. ಚಿತ್ ಅಂದ್ರೆ ಏನು? ಮಿತಿ ಇಲ್ಲದ ಜ್ಞಾನ. ಪ್ರಾರಂಭದಲ್ಲಿ ಹೇಳಿದೆ, ನೋಬೆಲ್ ವಿಜೇತನೇ ಫಿಸಿಕ್ಸ್ ಅಂದ್ರೆ ನೋಬೆಲ್ ಪ್ರೈಸ್ ಬಂದಿದ್ರೆ, ಬಯಾಲಜಿ ನಾಲೆಡ್ಜ್ 0, ಎಕನಾಮಿಕ್ಸ್ ನಾಲೆಡ್ಜ್ 0. ಆದ್ರೆ ಇಲ್ಲಿ ಚಿತ್ ಅಂದ್ರೆ ಮಿತಿ ಇಲ್ಲದ ಜ್ಞಾನ. ಯಾಕೆ? ಆತ್ಮನ ಜ್ಞಾನ. ಎಲ್ಲಾ ಜ್ಞಾನಗಳ ಮೂಲ ಆತ್ಮ. ಯಾಕೆ? ಆತ್ಮನೇ ಎಲ್ಲಾ ಸತ್ಯಗಳ ಮೂಲ.